ನ ಗುರೋರಧಿಕಂ ತತ್ವಂ ನ ಗುರೋರಧಿಕಂ ತಪಃ ತತ್ವಜ್ಞಾನಾತ್ ಪರಂ ನಾಸ್ತಿ ತಸ್ಮೈ ಶ್ರೀ ಗುರವೇ ನಮಃ. ಗುರುವಿಗಿಂತ ಅಧಿಕ ಯಾರೂ ಇಲ್ಲ ರೀ. ಮೊದಲಿನ ಕಾಲಕ್ಕೆ ಗುರುವೇ ನಮಃ ಅಂತಿದ್ದರಿ. ಈಗ ಗುರು ಏನು ಮಹಾ ಅಂತಾರ್ರಿ ಅಷ್ಟ ಈಗಿನ ಮಕ್ಳು ರೀ. ನೀವಲ್ರಿ, ಬೇರೆಯವ್ರು. ಆದರೂ ಸಹಿತ ಭಾಗವತ ಪುರಾಣದ ಒಂದು ಕಥಾರಿದ ಗುರುವಿನ ಮಹತ್ವ ಹೇಳ್ತೈತ್ರಿ. ಒಂದು ಸಲ ನೀನು ಗುರುವಿಗೆ ಅವರಿಗೆ ನಿರಾಧಾರ ಅಂದರೆ ಅವರಿಗೆ ನೀನು ಆದರ ಕೊಡದೇ ಹೋಗಿದ್ದೆ ಆದರೆ ಅಧಃಪತನಕ್ಕೆ ಹೋಗ್ತೀಯಾ ಅಂಥೇಳಿ ಸಣ್ಣ ಮ್ಯಾಸೇಜ್ ಅದ ರೀ. ಆದ್ರೆ ಅದಕ್ಕಷ್ಟು ಕತೆ ಬರ್ದಾರೆ ಅವ್ರು. ಪುರಾಣ ಅಲ್ರಿ ಅದು. ಪುರಾ ಅಪಿನವ ದೈವಾಸುರ ಯುದ್ಧ ಆಗಿರ್ತೈತ್ರಿ. ಯುದ್ಧ ಆದಾಗ ಇವರು ವಿನ್ ಆಗ್ತಾರೆ. ಇವರು ದೇವತೆಗಳು ಗೆಲ್ತಾರೆ ರೀ. ಬೃಹಸ್ಪತಿ ಅವ್ರ ಗುರು ಇರ್ತಾರೆ, ಅವರ ಅಧಿಷ್ಠಾನದಲ್ಲಿ ಇವ್ರು ಗೆಲ್ತಾರೆ. ಗೆದ್ದ ತಕ್ಷಣ ಇವು ಕ್ರಿಕೆಟ್ ಎಲ್ಲ ಗೆದ್ದ ನಂತರ ಪಾರ್ಟಿ ಆಗ್ತಾವಿಲ್ರಿ ರಾತ್ರಿ. ಇವು ಹಂಗೆ ಅಲ್ಲೇನೂ ಪಾರ್ಟಿ ಆಗೋದಿರ್ತೈತ್ರಿ. ಗುರು ಬರೋದು ಸ್ವಲ್ಪ ತಡ ಆಗ್ತೈತ್ರಿ. ಅಲ್ಲೇ ನರ್ತಕಿ ಬಂದಿರ್ತಾಳೆ, ಹಾಡು ಹಚ್ಚಿರ್ತಾರೆ, ಎಲ್ಲರೂ ಕುಡಿತಿರ್ತಾರೆ, ತಿಂತಿರ್ತಾರೆ. ಒಂದು ಯಾವುದೋ ಒಂದು ಲೋಕದಲ್ಲಿ ಇರ್ತಾರೆ. ಆಕೆ ಕುಣಿತಕ್ಕೆ ಎಲ್ಲರೂ ಚಪ್ಪಾಳಿನೂ ಹಾಕ್ತಿರ್ತಾವೆ, ತಾವು ಕುಣಿತಿರ್ತಾವ್ರಿ. ಅಷ್ಟೊತ್ತಿಗೆ ಬೃಹಸ್ಪತಿ ಬರ್ತಾರೆ, ಗುರು ಬರ್ತಾರೆ. ಬಂದರೆ ಅವರು ಕುಡಿದ ಮತ್ತಿನಲ್ಲಿ ಇರ್ತಾರೆ. ಅವ್ರು ನೋಡಿಯೂ ನೋಡ್ಲಾರ್ದಂಗೆ ಮಾಡ್ತಾನೆ ರೀ ಇಂದ್ರ. ಅವ್ರಿಗೆ ಅದು ದೊಡ್ಡ ಮಹಾ ದೊಡ್ಡವನು ಬಂದ ಬಿಡು ಅಂದಂಗನ ಅವ್ರಿಗೇನು ಲಕ್ಷನೂ ಕೊಡೋಂಗಿಲ್ಲ. ಅವ್ರಿಗೆ ಒನ್ಸ್ ಮೋರ್ ಇನ್ನೊಂದು ಹಾಡು ಇನ್ನೊಂದು ಕುಣಿ ಅನ್ಕೊಂತ ಕೂಡ್ತಾನೆ ರೀ. ಗುರು ನೋಡ್ತಾನೆ, ಯಾರಿಗೂ ಅವ್ರ ಬಗ್ಗೆ ಆದರ ಇಲ್ಲ, ಕಿಮ್ಮತ್ತಿಲ್ಲ, ಒಂದು ಆಸನ ಸಹಿತ ಕೊಡಲಿಲ್ಲ. ಅವಾಗ ಅವ್ರು ಅಂತಾರೆ, ಇಂಥಲ್ಲೇ ಎಲ್ಲೇ ನಾ ತಪಸ್ಕಾಯ ನಾ ಭಕ್ತಾಯ ಯಾರು ಇರೋಂಗಿಲ್ಲ ಅಲ್ಲ, ಅವ್ರ ಕಡೆ ಹೋಗಲೇಬಾರ್ದು ಅಂಥೇಳಿ ಹ್ಯಾಂಗೆ ಬಂದಿದ್ರೆ ಹಂಗೆ ಹೊಳ್ಳಿ ಹೋಗ್ಬಿಡ್ತಾರೆ. ಅವ್ರು ಹೋದ ನಂತರ ಅಲ್ಲೇನೂ CC ಕ್ಯಾಮ್ರಾನೂ ಇಟ್ಟಿರ್ತಾರೆ. ಆಮೇಲೆ ಎಲ್ಲ ಪತ್ರಕರ್ತರು ಬಂದಿರ್ತಾರೆ. ಬೆಳಗಿನ ತನಕ ಪೇಪರ್ನ್ಯಾಗ ಬಂದುಬಿಡ್ತೈತ್ರಿ, ಇಲ್ಲ ನಿನ್ನೆ ಅವ್ರ ಗುರುಗಳಿಗೆ ಹಿಂಗೆ ಕಿಮ್ಮತ್ತು ಕೊಡಲಿಲ್ಲ ನೋಡ್ರಿ ಅಂಥೇಳಿ TV ಒಳಗೆ ಅದೆಲ್ಲ ವಿಡಿಯೋ ಬಂದುಬಿಡ್ತ್ರಿ. ಬಂದು ಕೂಡಲೇ ಆ ಅಸುರರಿಗೆ ಗೊತ್ತಾಗ್ಬಿಡ್ತ್ರಿ, ಓಹೋ ಇವ್ರ ಮೇಲೆ ಗುರು ಸಿಟ್ಟಾಗ್ಯಾನ. ಹರ ಮುನಿದರೆ ಗುರು ರಕ್ಷಿಸುತ್ತಾನೆ, ಗುರು ಮುನಿದರೆ ನಮಗೆ ಯಾರೂ ರಕ್ಷಿಸೋದಿಲ್ಲ ರೀ. ಅವಾಗ ಅಯ್ಯೋ ಹಿಂಗಾಗೈತಿ, ನಡಿರ್ಲೆ ಅವನ ಕಡೆ ಮತ್ತೆ ದಂಡೆತ್ತಿ ಹೋಗೋನು ಅಂಥೇಳಿ ಅವ್ರು ಮತ್ತೆ ಹೇಳ್ತಾರೆ ರೀ. ಮತ್ತೆ ಹೇಳಿದ ಕೂಡಲೇ ಈಗ ಇವ್ರ ಕಡೆ ಗುರುನೇ ಇರೋಂಗಿಲ್ಲ ರೀ. ಏನು ಮಾಡ್ಬೇಕಂತ ಹುಡುಕ್ತಾರೆ ರೀ. ಅವಾಗ ಅಲ್ಲೇ ಒಬ್ಬನ ಗುರು ಇರ್ತಾನೆ ರೀ. ಅವ್ರದ್ದು ಹೆಸರು ಏನೋ ಅದ ರೀ, ನಂಗೆ ಅಷ್ಟು ಸ್ಪಷ್ಟ ಗೊತ್ತಿಲ್ಲ. ತ್ವಸ್ಟ್ ಅಂತೇನೋ ಇರ್ತಾನೆ ರೀ. ಅವರು ಕಡೆ ಹೋಗ್ತಾರೆ. ಅವರು ರಾಕ್ಷಸ ಕುಲದಲ್ಲಿದ್ದರೂ ಸಹಿತ ಅವರು ಸಾತ್ವಿಕ ಇರ್ತಾರೆ ರೀ. ಅವ್ರ ಕಡೆ ಹೇಳ್ತಾರೆ, ನಮ್ಗೆ ಅವು ಆಪ್ರೇಟ್ ಮಾಡೋಕ್ಕೇನು ಗೊತ್ತಾಗಂಗಿಲ್ಲ ರೀ, ಮತ್ತು ನಮಗೆ ಕಳಿಸ್ರಿ ಅಂತಿದ್ದಕ್ಕೆ ಅವ್ರ ಮಗಗ ಮತ್ತು ಇಂದ್ರನ ಕಡೆ ಕಳಿಸ್ತಾರೆ ರೀ. ಇಂದ್ರನ ಕಡೆ ಕಳಿಸ್ತಾರೆ. ಮತ್ತು ಯುದ್ಧ ಆಗ್ತೈತಲ್ರಿ. ಅವರ ಸಹಾಯದಿಂದ ಅವರ ಮತ್ತೊಬ್ಬನ ಗುರು ಮಾಡ್ಕೊಂಡಿರ್ತಾರಲ್ರಿ ಸೆಕೆಂಡ್, ಆ ಗುರುವಿನ ಸಹಾಯದಿಂದ ಮತ್ತೆ ಗೆಲ್ತಾನೆ ರೀ ಇಂದ್ರ. ಮತ್ತೆ ಗೆಲ್ತಾನೆ. ಮತ್ತು ಅವ್ರದ್ದು ಮತ್ತೆ ಪಾರ್ಟಿ ನಡೆದಿರ್ತೈತೆ ರೀ. ಪಾರ್ಟಿ ನಡೆದ್ರೆ ಅಲ್ಲೆಲ್ಲ ಅಮೃತವನ್ನು ಕುಡಿತಿರ್ತಾರೆ ರೀ ಎಲ್ಲರೂ. ಅಮೃತ ಕುಡಿತಾ ಇದ್ದಾಗ ಈ ತ್ವಷ್ಟನಿಗೂ ಸಹಿತ ಅಮೃತ ಕೊಡ್ತಾರೆ ರೀ. ಕೊಟ್ಟು ಕೂಡಲೇ ಅವನಂತಾನೆ, ಇಷ್ಟೊಂದು ನಾನು ಜೀವನದಾಗ ಫಸ್ಟ್ ಟೈಮ್ ಕುಡಿಯಾಕತ್ತೇನಿ. ನಾ ಕುಡಿದ್ರೆ ಏನು, ನಮ್ಮ ಅಪ್ಪಗೂ ನಮ್ಮ ಅವ್ವಗೂ ಒಂದು ಸ್ವಲ್ಪ ತೊಗೊಂಡು ಹೋಗಬೇಕು, ಒಂದು ಸ್ವಲ್ಪ ಪ್ಲಾಸ್ಟಿಕ್ ಕೊಡ್ರಿ, ಮನೆಗೆ ತಗೊಂಡು ಹೋಗ್ತೇನೆ. ನಮ್ಮಂಗೆ ಇದ್ರಿ ಅವರು ಮೋಹ ಮಾಯಾದೊಳಗೆ. ಹ್ಞೂ ಅಂಥೇಳಿ ಒಂದು ಸ್ವಲ್ಪ ತಾನು ತೊಗೊಂಬಂದಿರ್ತಾನೆ ರೀ. ಅದು ತಾನು ಬಾಟಲ್ನ್ಯಾಗ ತುಂಬ್ಕೊಳ್ತಾನೆ ರೀ. ತುಂಬ್ಕೊಂಡಿದ್ದನ್ನು ಇಂದ್ರ TV ಒಳಗೆ ನೋಡ್ಬಿಡ್ತಾನೆ ರೀ. ಅಲ್ಲ ಇವನು ನಮ್ಮ ಸ್ವರ್ಗದಲ್ಲಿರುವಂಥ ಅಮೃತವನ್ನು ರಾಕ್ಷಸರಿಗೆ ಕೊಡಕ್ಕೆ ಹೊಂಟ ನಡಿ ಅಂದವನ ಓಡ್ಕೊಂಡು ಬಂದು ಅವನ ಶಿರಚ್ಛೇದನ ಮಾಡಿಬಿಡ್ತಾನೆ ರೀ. ಒಂದು ಅಪಮಾನ ಮಾಡಿದ, ಗೆಟ್ ಔಟ್ ಮಾಡಿದ. ಈಗ ಅವ್ನಿಗೆ ಕೊಂದ ಬಿಡ್ತಾನೆ ರೀ. ಅವನು ಕೊಂದು ಕೂಡಲೇ ಮತ್ತು TV ಒಳಗೆ ಬಂತ್ರಿ ಘನಂದಾರಿನ ಕೆಲಸ. ಅದಕ್ಕಾಗಿ ಅಲ್ಪನಿಗೆ ಐಶ್ವರ್ಯ ಬಂದರೆ ಅದು ಸದುಪಯೋಗ ಆಗಂಗಿಲ್ಲ ರೀ. ಅವಾಗೇನು ಮಾಡಬೇಕು ಅಂತ ಹೇಳಿದ್ರೆ ಅವ್ನಿಗೆ ಬ್ರಹ್ಮಹತ್ಯಾ ದೋಷ ಹತ್ತೈತ್ರಿ.
ಏನೂ ತಪ್ಪು ಮಾಡಲಾರ್ದಂತಹ ವೇದಾಧ್ಯಯನಿ ಇರ್ತಾನೆ ರೀ, ಅವನು ಸಹಿತ ಜ್ಞಾನಿ ಇರ್ತಾನೆ. ಕೊಂದಿದ್ದಕ್ಕೆ ಬ್ರಹ್ಮಹತ್ಯಾ ದೋಷ ಹತ್ತೈತಿ. ಹತ್ತಿದ ಕೂಡಲೇ ರಾಜನಾಗಿದ್ದವನು ಅವನ ಮೇಲೆ ಕೇಸ್ ಇದ್ದರೆ ಹ್ಯಾಂಗೆ ಅವನು ಅಧಿಕಾರಕ್ಕೆ ಬರೋಕ್ಕೆ ಸಾಧ್ಯ ಇಲ್ಲಲ್ಲ. ಅವನು ಬ್ರಹ್ಮಹತ್ಯೆ ಹತ್ತಿದ್ದಕ್ಕೆ ಅವನು ಆ ಸಿಂಹಾಸನದ ಮೇಲೆ ಕೂಡಕ್ಕೆ ಅಧಿಕಾರ ಇರಂಗಿಲ್ಲ ರೀ. ಅವಾಗ ಒಂದು ಇದನ್ನು ತೆಗಿತಾನೆ ರೀ ಅವ, ಯಾರು ನನ್ನ ಬ್ರಹ್ಮಹತ್ಯಾ ದೋಷವನ್ನು ತೆಗೆದುಕೊಳ್ತಾರೋ ಅವ್ರಿಗೆ ನಾನು ಕೆಲವೊಂದು ವರಗಳನ್ನು ಕೊಡ್ತೇನೆ ಅಂದ ಕೂಡಲೇ ಸುಮ್ಮನೆ ಕೂಡಬಾರ್ದಿತ್ರಿ. ಈ ಹೆಣ್ಮಕ್ಳು ಒಂದು ನೀರು ಮತ್ತು ಗಿಡ ಮೂರೂ ಆ ಬ್ರಹ್ಮಹತ್ಯೆ ದೋಷವನ್ನು ತಾವು ಸ್ವೀಕಾರ ಮಾಡ್ತಾರೆ. ಹೆಣ್ಮಕ್ಳಿಗೆ ರೀ ಡೇಟ್ ಬರುದ ಅದು ಬ್ರಹ್ಮಹತ್ಯೆ ದೋಷದ್ರಿ. ಗಿಡ ರೀ ಅದಕ್ಕೆ ಅಂಟು ಬಿಡ್ತೈತೆ ನೋಡ್ರಿ, ಅದು ಬ್ರಹ್ಮಹತ್ಯೆ ರೀ. ನೀರಿಗೆ ರೀ ಪಾಚಿ ಬರ್ತೈತಲ್ರಿ, ಅದು ಬ್ರಹ್ಮಹತ್ಯೆ ರೀ. ಇವು ಮೂರೂ ತೊಗೋತಾರ್ರಿ, ಅವಾಗ ಅವನು ಫ್ರೆಶ್ ಆಗ್ತಾನೆ ರೀ. ಆದ್ರೆ ಇವ್ರ ಕಡೆ ಗುರು ಇಲ್ಲ ಅಂತ ಗೊತ್ತಾಗಿ ಇನ್ನೊಂದು ಸಲ ಯುದ್ಧಕ್ಕೆ ಬರ್ತಾರೆ ರೀ ಅವ್ರು. ಯುದ್ಧಕ್ಕೆ ಬಂದ್ರೆ ಈಗ ಯಾರು ಬರ್ಬೇಕು ರೀ, ವಕ ಅಂತಾನೆ. ಬ್ರಹ್ಮ ವಿಷ್ಣು ಮಹೇಶ್ವರ ಹತ್ರ ಹೋಗ್ತಾನೆ, ನಾರದಜಿ ಕೇಳ್ತಾನೆ. ಅವಾಗ ನಾರದ್ ಹೇಳ್ತಾನೆ, ನೋಡಪ್ಪ ನಮಗರ ಗೊತ್ತಿಲ್ಲ, ಆದರೆ ಆ ಮಗನನ್ನು ಕೊಂದಿರ್ತಾನಲ್ರಿ ಅವನ ವಿಶ್ವರೂಪರ್ಯವ, ಅವನ ವಿಶ್ವರೂಪ ಇರ್ತಾನಲ್ಲ ಕೊಂದಿರ್ತಾನೆ ತ್ವಷ್ಟನನ್ನು. ಅವಾಗ ಅವರ ಅಪ್ಪ ಒಂದು ದೊಡ್ಡ ಯಜ್ಞವನ್ನು ಮಾಡಿ ಅಲ್ಲಿ ಋತಾಸುರನೆನ್ನುವಂತಹ ಒಂದು ದೈತ್ಯಾಸುರವಾಗಿರುವಂತಹ ಒಂದು ರಾಕ್ಷಸನನ್ನು ಆಹ್ವಾನ ಮಾಡಿಬಿಡ್ತಾನೆ ರೀ. ಆ ಋತಾಸುರ ಹ್ಯಾಂಗಿರ್ತಾನಪ್ಪ ಅಂತ ಹೇಳಿದರೆ ಭೂಮಿಯಿಂದ ನಭೋಮಂಡಲದವರೆಗೂ ದೊಡ್ಡವನಿರ್ತಾನೆ ರೀ. ಇಡೀ ಅವಂದು ಏನಾರು ಒಂದು ಸೈನ್ಯದ ಮೇಲೆ ಕಾಲಿಟ್ಟರೆ ಇವೆಲ್ಲ ಎಲ್ಲ ಅಪ್ಪಚ್ಚಿ ಆಗಬೇಕು. ಇವಂದು ಇದು ಬಾಣಗಳೆಲ್ಲ ಇಷ್ಟಿಷ್ಟ ಕಡ್ಡಿ ಪೆಡ್ಕಿದ ತೊಗೊಂಡು ಹೊಡೆದಂಗೆ ಆಗಬೇಕು. ಅಂಥ ದೊಡ್ಡ ಒಂದು ಮಹತ್ತವಾಗಿರುವಂತಹ ರಾಕ್ಷಸನನ್ನು ಮಾಡಿಬಿಡ್ತಾನೆ. ಅವಾಗ ಇಂದ್ರನ ಕಡೆ ಯಾರೂ ಇರಂಗಿಲ್ಲ. ಏನು ಮಾಡ್ಬೇಕಂತಾನೆ. ಅವಾಗ ಹೇಳ್ತಾರೆ, ನೋಡಪ್ಪ ಅಗಸ್ತ್ಯ ಮುನಿ ಎಲ್ಲ ರೀ, ಯಾರೀ ಇದು ಇಲ್ಲ ದದೀಚಿ ಋಷಿಯ ಬೆನ್ನೆಲುಬು ತಂದರೆ ಅವನಿಗೆ ನೀನು ಸಾಯ್ಸಕ್ಕೆ ಸಾಧ್ಯ ಅಂತ ಹೇಳ್ತಾನೆ ರೀ. ಈಗ ಮತ್ತು ಆ ದದೀಚಿ ಒಂದೇ ಉಳ್ಸಕ್ಕೆ ಸಾಧ್ಯ ನಿಮಗೆ, ಮತ್ತು ಯಾರೂ ಸಾಧ್ಯ ಇಲ್ಲ ಅಂಥೇಳಿ ಮತ್ತು ದದೀಚಿ ಆಶ್ರಮಕ್ಕೆ ಬರ್ತಾನೆ ರೀ. ಅಲ್ಲ ಇವನ ಇಷ್ಟು ದಿನ ಬಿಟ್ಟು ಇವತ್ತು ಯಾಕೆ ಬಂದ ಇವ ನಮ್ಮ ಕಡೆ, ಏನೋ ದಾಲ್ ಮೇ ಕಾಲಾ ಹೈ ಅನ್ನೋದು ಗೊತ್ತಾಗ್ಬಿಡ್ತೈತೆ ರೀ. ಅವಾಗ ಊಟ ಉಪಚಾರ ಎಲ್ಲ ಮಾಡಿಸ್ತಾರೆ. ಲೋಪಾಮುದ್ರ ಇಲ್ಲ ಆಕಿಂದ ಅಂತ ಹೆಸರು ಏನೈತೆ ಅನ್ನೋದ್ರಿ ದದೀಚಿ. ಅವಾಗ ಹೇಳ್ತಾನೆ, ಎಲ್ಲ ಆದಮೇಲೆ ನೀ ಬಂದ ಕಾರ್ಯ ಏನು ಅಂತ ಕೇಳ್ತಾನೆ. ಏನಿಲ್ಲ ರೀ, ನಾನು ಹಿಂಗೆ ಮಾಡಿದ್ದೆ, ಮೊದಲು ಬೃಹಸ್ಪತಿಗೆ ಹಿಂಗೆ ಮಾಡಿದ್ದೆ, ಅವ್ರು ಸಿಟ್ಟಾಗಿ ಹೋಗಿಬಿಟ್ರು, ಅವ್ರು ಇನ್ನೂ ಎಲ್ಲದಾರ ಅನ್ನೋದೋ ಗೊತ್ತಿಲ್ಲ, ನಾಪತ್ತ ಆಗಿಬಿಟ್ಟಾರ್ರಿ. ಅವರು ಹುಡುಕ್ಬೇಕಂದ್ರೂ ಸಹಿತ ಗೊತ್ತಾಗಂಗಿಲ್ಲ, ದ್ರೋಣ ಹಚ್ಚಿ ಹುಡುಕಿಸ್ತಾನ, ಸೈನ್ಯ ಕಳಿಸಿದ್ರು ಗೊತ್ತಿಲ್ಲ. ಎರಡನೇದು ನಾನು ಹಿಂಗೆ ಮಾಡಿಬಿಟ್ಟೇನ್ರಿ ಅಂತ ಎಲ್ಲ ಇವನು ಅಂತ ಅಂದ್ರಿ. ಈಗ ನನ್ನ ಕಡೆಯಿಂದ ಏನಾಗಬೇಕಪ್ಪ ಅಂತ ಹೇಳ್ತಾನೆ, ಕ್ಷಮಾ ಮಾಡಬೇಕು ಮೊದಲೇ ಮಾತು, ಲೋಕ ಕಲ್ಯಾಣದ ಸಲುವಾಗಿ ನನಗೆ ನಿಮ್ಮ ಬೆನ್ನು ಮೂಳೆ ಬೇಕು ಅಂತ ಹೇಳ್ತಾನೆ. ಅವನಿಗೊಂದು ಕೊಂದಾರಿ. ತಪ್ಪಿನ ಮೇಲೆ ತಪ್ಪಾಗ್ತಾವ್ರಿ. ಒಂದು ತಪ್ಪು ಮಾಡಿದರೆ ಒಂದು ಸ್ಟೆಪ್ ಜಾರಿದ್ರೆ ಸಾಕ್ರಿ, ಕೆಳಗಿನ ತನಕ ಬರೋಕೆ ಏನು ಪ್ರಯತ್ನ ಮಾಡಬೇಕಾಗಿಲ್ಲ, ದಡ ಹೋಗ್ತಾನೆ ರೀ. ಅವಾಗ ಅವನಂತಾನೆ, ಕೇಳ್ತಾರೆ ಎಲ್ಲರೂ ಒಂದು ಸ್ವಲ್ಪ ರೊಕ್ಕ ಕೇಳ್ಬೋದು, ಬಟ್ಟೆ ಕೇಳ್ಬೋದು, ಏನಾರು ತಮಗೆ ಬೇಕಾಗಿದ್ದ ಸಾಮಾನು ಕೇಳ್ಬೋದು, ಹಸಿದವನು ಊಟವನ್ನು ಕೇಳ್ಬೋದು. ಕೇಳೋದು ಕೇಳಾಕತ್ತೀಪ್ಪ, ನೀ ನನ್ನ ಬೆನ್ನು ಮೂಳೆ ಕೇಳ್ತಾರೆ ಯಾರ ಅಂತ ಕೇಳ್ತಾರೆ. ಭಾಳ ಮುದಲಿಸ್ತಾರೆ, ಅವ್ನಿಗೆ ಭಾಳ ಹಂಗಿಸ್ತಾರೆ. ಹಂಗಸಿದ್ರೆ ಬೇಕಾರಿ ನನಗಂತ ಕುಂತ್ಬಿಡ್ತಾನೆ ರೀ. ಹೆಂಡತಿ ಒಳಗಿಂದ ಬರ್ತಾಳೆ, ನಮ್ಮ ಮನೆಯವರ ಬೇಕಾಗಿತ್ತೇನು ನಿನಗೆ, ನಮ್ಮಷ್ಟಕ್ಕೆ ನಾವು ಅರಣ್ಯದೊಳಗೆ ಯಾರ ಉಸಾಬ್ರಿ ಇಲ್ಲದೆ ನಮ್ಮ ಸಾಧನೆಯಲ್ಲಿ ನಾವಿದ್ವಿ, ನೀ ಎದಕ್ಕೆ ಬಂದು ಇಂಥವ ಅಂತ ಬೈತಾಳೆ. ನನ್ನ ಗಂಡ ಮೊದಲು ಸಾಯೋಕ್ಕಿಂತ ಮೊದಲು ನಾನು ಅಗ್ನಿ ಆಹುತಿ ಆಗಬೇಕು, ಮುತ್ತೈದು ಸಾವು ನನಗೆ ಬರಬೇಕು, ವಿಧಿವೇ ನಾನು ಆಗಬಾರ್ದು ಅಂಥೇಳಿ ಅಲ್ಲಿ ಎಷ್ಟೋ ಬೆಂಕಿ ಇದು ಮಾಡಿ ಆಕೆ ತನ್ನ ಪ್ರಾಣವನ್ನು ಬಿಡ್ತಾಳೆ. ಪ್ರಾಣ ಬಿಡಿ ಅದೊಂದು ಪಾಪ ಬಂತ್ರಿ ಇವನ್ಗೆ. ಆಮೇಲೆ ಆ ದದೀಚಿನೂ ಅದೇ ಬೆಂಕಿಯೊಳಗೆ ಕೂಡ್ತಾರೆ. ಅವರು ಅವ್ರದ್ದು ಇದು ದಹನ ಆಗ್ತೈತ್ರಿ. ಆ ನಂತರ ಮಾರನೇ ದಿನ ಬಂದು ಅದರಾಗಿಂದ ಅವನ ಬೆನ್ನು ಮೂಳೆ ತೊಗೋತಾನೆ ರೀ ಅವ. ಆ ಬೆನ್ನು ಮೂಳೆಗೆ ವಜ್ರಾಸನ ಅಂತ ಹೇಳಿ ವಜ್ರಾಯುಧ ಅಂತಾರೆ. ಇನ್ನಾದರೂ ಸಹಿತ ರೀ ಎಲ್ಲಾರ್ದೊಳಗೂ ವಜ್ರದ ಅಂಶ ಅದ ರೀ ನಮ್ಮ ಬೆಲಬ್ದೊಳಗೆ. ಅದಕ್ಕಾಗಿ ರಾತ್ರಿಗೆ ಹೊಳಿತೈತಂತ್ರಿ ಅದು.
ರಂಜಕ ಇರ್ತೈತ್ರಿ ಅದರಲ್ಲಿ. ಅವಾಗ ಅದನ್ನು ತೊಗೊಂಬರ್ತಾನೆ ರೀ. ತೊಗೊಂಬಂದು ಯುದ್ಧ ಮಾಡ್ತಾನೆ. ಆ ಋತಾಸುರ ಅಂತ ಬಾಯಿ ತೆಗೀದ್ರೆ ಇವನು ರಥ ಸಮೇತವಾಗಿ ಅವ್ನ ಬಾಯಾಗ ಹೋಗ್ತಾನೆ ರೀ. ಹೋಗಿ ಆ ವಜ್ರಾಯುಧದಿಂದ ಅವನದೆಲ್ಲ ಇನ್ಸ್ಟ್ರೂಮೆಂಟ್ ಎಲ್ಲ ಕ್ರ್ಯಾಶ್ ಮಾಡ್ತಾನೆ. ಆವಾಗ ಅವ್ನು ದಪ್ಪ ಅಂತ ಬೀಳ್ತಾನೆ. ಅದ್ರ ಕೆಳಗೆ ಎಷ್ಟೋ ಸೈನಿಕರು ಅಪ್ಪಚ್ಚಿ ಆಗ್ತಾರೆ. ಆಮೇಲೆ ಅವು ಸತ್ತ ನಂತರ ಅವನ ಶರೀರದಿಂದ ಒಂದು ದಿವ್ಯ ತೇಜ ಮೇಲೆ ಹೋಗ್ತೈತೆ ರೀ. ಅವನು ಹೋಗ್ತಾನೆ. ಇವನಿಗೆ ಪಾಪ ಬಂದಿತ್ತಲ್ರಿ. ಅವಾಗ ಇವನು ಎಲ್ಲಿ ಹೋಗ್ಬೇಕು ಈಗ ಭಾಳ ನಾಚಿಕೆ ಆತ್ರಿ. ಹೋಗಲಿ ಅಂಥೇಳಿ ಒಂದು ಕಮಲದ ದಂಟಿನಲ್ಲಿ ಒಳಗೆ ಕುಂತ ಅವನು ಘೋರ ತಪಸ್ ಮಾಡಕ್ಕೆ ಹೋಗ್ಬಿಡ್ತಾನೆ ರೀ. ಆ ಋತಾಸುರನ ಒಂದು ತೇಜ್ ಎದಕ್ಕೆ ಹೋತು ಅಂತ ಮತ್ತೆ ಅದಕ್ಕೆ ಕಥೆ ಕೇಳ್ತಾರೆ ರೀ ಅವ್ರು. ಪರೀಕ್ಷಿತ್ ಮಹಾರಾಜ ಶುಕನಿಗೆ ಕೇಳ್ತಾನೆ. ಆವಾಗ ಶುಕ ಹೇಳ್ತಾನೆ, ಅದು ಋತಾಸುರ ಇತ್ತಲ್ಲ, ಅದು ಅತ್ಯಂತಿಕ ಒಂದು ಶ್ರೇಷ್ಠನಾಗಿರುವಂತಹ ಜ್ಞಾನಿ. ಅವನು ಒಂದು ಸಲಾನು ಸಹಿತ ಏಕಾದಶಿ ಬಿಡ್ಲಾರ್ದಂಗೆ ಏಕಾದಶಿ ವೃತ ಮಾಡ್ತಿರ್ತಾನೆ ರೀ. ಅವನು ಭಾಳ ಏಕಾದಶಿ ವೃತ ಮಾಡ್ತಾ ಇದ್ದಾನೆ. ಹಂಗೆ ವಿಜಯಕ್ಕ ನಂಗೆ ಊರಿಗೆ ಹೋಗೋಣ ಅಂತಿರ್ತಾನೆ ರೀ ಬರೀ. ಪಾಪ ಇವನಿಗೆ ಬರಾಕ್ಕೆ ಹೋಗಾಕ್ರೆ ರಿಕ್ಷಾನ ಹೋಗ್ಬೇಕು, ಸ್ವಂತ ಒಂದು ಇವನಿಗೆ ಏರೋಪ್ಲೇನ್ ಕೊಡೋನು ಅಂಥೇಳಿ ಶ್ರೀಮನ್ ನಾರಾಯಣ ಅವನಿಗೆ ಒಂದು ವಿಮಾನ ಕೊಟ್ಟಿರ್ತಾನೆ ರೀ. ಅದು ಮನೋಕಾಮನದಿಂದ ರೀ. ನಿನ್ನೆ ನಮಗೆ ಅಷ್ಟ ತಾತ್ಪೂರ್ತಿಕ ಒಂದು ಕಾರ್ ಹ್ಯಾಂಗೆ ಸಿಕ್ಕಿತ್ತು ನೋಡ್ರಿ, ಹಂಗೆ ಸಿಕ್ಕಿರ್ತೈತೆ ರೀ. ಸಿಕ್ಕುಳಿ ಎಲ್ಲಿ ಮನಸ್ಸು ಬರ್ತೈತೆ ಅಲ್ಲಿ ಹೊಳ್ಸೋದ್ರಿ. ಹಿಂಗೆ ಹೋಗೋದು ಬಿಟ್ಟು ಹಿಂಗೆ ಹೊಳ್ಳಂತ ಅನ್ನೋದ್ರಿ. ಹಂಗೆ ಅವನಿಗೆ ಏಕಾದಶಿ ಮಾಡಿರುವಂಥ ಜ್ಞಾನಿಗೆ ರೀ ಅವನು ಕೈಲಾಸಕ್ಕೆ ಹೋಗ್ಬೇಕು ಅನ್ನಿಸ್ಬಿಡ್ತೈತೆ ರೀ. ಒಮ್ಮಿಕ್ಲೇನ ಜೀ ಅಂತ ಕೈಲಾಸಕ್ಕೆ ಹೋಗ್ಬಿಡ್ತಾನೆ ರೀ. ಕೈಲಾಸದೊಳಗೆ ಶಿವನ ಮನೆಗೆ ಬಾಗ್ಲಾನ ಇರಂಗಿಲ್ಲ ರೀ, ಹಂಗೆ ಓಪನ್ ಇರ್ತೈತೆ ರೀ. ಅವನು ಸ್ವೀ ಅಂತೇಳಿ ಇಲ್ಲೇ ಆ ಕೈಲಾಸದೊಳಗೆ ಬಂದು ಇಲ್ಲೇ ಎದುರುಗಡೆನೂ ಬಂದುಬಿಡ್ತಾನೆ ರೀ. ಪಾರ್ವತಿ ಮತ್ತು ಪರಮೇಶ್ವರ ಆರಾಮೇನು ಮಾತಾಡ್ಕೊಂತ ಆನಂದವಾಗಿ ಇಬ್ಬರ ಮಂದಿ ಇರ್ತಾರೆ ರೀ. ಹಿಂಗೆ ಕೇಳಾರ್ದ ಫೋನ್ ಮಾಡಲಾರ್ದ ಬಂದಿದ್ದಕ್ಕೆ ಪಾರ್ವತಿ ಅಂತಾಳೆ, ಎಂಥ ಇದು ನೀನು ಸೆನ್ಸ್ ಇಲ್ದವನದಿ, ಎಲ್ಲೇ ಒಂದು ಮನೆ ಒಳಗೆ ಅಪ್ಪ ಅಮ್ಮ ಇದ್ದಾಗ ಸಹಿತ ಬಾಗ್ಲ ಬಡಿದು ಬರ್ಬೇಕು, ನಿನಗೆ ಅಷ್ಟು ತಿಳಿಯಂಗಿಲ್ಲೇನು, ರಾಕ್ಷಸನಾಗು ನೀನು ಅಂಥೇಳಿ ಶಾಪ ಕೊಟ್ಬಿಡ್ತಾಳೆ. ಅಂದ್ಕೊಳ್ಳಿ ಅವ್ನಿಗೆ ವಿಚಿತ್ರ ಅನ್ನಿಸ್ತೈತೆ. ಪಾಪ ಅಂತೇಳಿ ಬಂದಿರ್ತೈತೆ ರೀ ಅದು. ಅವನಿಗೆ ಮುಖ ನೋಡ್ತಾನೆ ರೀ. ಶಿವ ಅಂತಾನೆ. ಅವನಿಗೆ ನೀನು ಕೊಟ್ಟಿರುವಂತಹ ಶಾಪ, ಪ್ರತಿ ಶಾಪ ಕೊಡುವಷ್ಟು ಅವನಲ್ಲಿ ಶಕ್ತಿ ಇದೆ. ಅವನು ಏಕಾದಶಿ ಮಾಡಿದ್ದವನು ಸಾಕ್ಷಾತ್ ಶ್ರೀಮನ್ ನಾರಾಯಣ ಕೊಟ್ಟಾನ. ಅವನಿಗೆ ಎಲ್ಲಿ ಬೇಕೆಲ್ಲ ಅಂತ ಪಾಸ ಕೊಟ್ಬಿಟ್ಟಾನ. ಅವನು ತಪ್ಪಿಲ್ಲ, ಹಂಗೆ ಅನ್ಬಾರ್ದಿತ್ತು ಅಂತೇತಾನ. ಈಗ ದೇವಿದ ಒಂದು ಇದು ಸಿಕ್ಕೇತಲ್ಲ ನನಗೆ, ಇರಲಿ ಅಂದಿರ್ತಾನೆ ರೀ. ಅದರಲ್ಲಿಂದ ನಿನಗೆ ಮುಂದೆ ಹಿಂಗೆ ಆಗ್ತೈತಿ, ನೀನು ಮುಕ್ತನಾಗ್ತಿ ಅಂದಿರ್ತಾರೆ ರೀ ಅವನು. ಆವಾಗ ಅವನು ಋತಾಸುರನಾಗಿರ್ತಾನೆ, ಧರ್ಮದ ಪಕ್ಷದಲ್ಲಿ ನಿಂತಿರ್ತಾನೆ. ಅವನು ದಿವ್ಯ ತೇಜ ಮೇಲೆ ಹೋಗ್ತೈತ್ರಿ. ಇದು ಇಷ್ಟೂ ಕತೆ ಎದಕ್ಕೆ ಹೇಳಾಕತ್ತೇನೆ ರೀ, ಒಂದು ಗುರುವಿಗೆ ಇದನ್ನು ಆದರ ಕೊಡಲೆ ಅಪಮಾನ ಮಾಡಿದ್ದಕ್ರಿ. ಅದಕ್ಕಾಗಿ ಹೇಳ್ತಾರೆ, ಗುರು ಬಂದರೆ ಅವನಿಗೆ ಮೊದಲು ಕೊಡೋದು ಆಸನ ರೀ. ಅದಕ್ಕಾಗಿ ಎಲ್ಲರಿದ ಭಗ್ನಿ ಮಂಡಲದೊಳಗೆ ರೀ ಬರೋಕ್ಕಿಂತ ಮುಂಚಿತನೇ ರೀ ಆ ಪಡ್ಕೆ ಮಾಮಿ ರೀ ಎಲ್ಲರ್ಕಿಂತ ಆಸನ ಎತ್ತರ ಇರ್ಬೇಕು ರೀ ಅವ್ರಿಗೆ ಅಂಥೇಳಿ ಇಷ್ಟು ಎತ್ತರವರು 2-3 ಜಮಖಾನೆ ಹಾಕಿ ಚಂದ ಒಂದು ಇದನ್ನ ಮ್ಯಾಲೆ ಹಾಕಿ ಅದು ವ್ಯಾಸಪೀಠದ ಪುಸ್ತಕ ಇಡಾಕಿ ಇಟ್ಟು ಅಲ್ಲೇ ಒಂದು ಹೂ ಇಟ್ಟು ಇದನ್ನು ಸ್ವಾಗತ ಮಾಡ್ತಿದ್ದಾರೆ ರೀ ಅವರು. ಅಂದರೆ ಜೀವನದಲ್ಲಿ ಜ್ಞಾನಕ್ಕೆ ಬಹಳ ಮಹತ್ವದ ರೀ. ಜ್ಞಾನ ಇದ್ದವರಿಗೆ ಸದ್ಗುರು ಅಂತ ಹೇಳ್ತಾರೆ. ನಮಗೇನು ಆತ್ಮಜ್ಞಾನ ಇರಬೇಕು ರೀ. ಅವನು ಸದ್ಗುರು, ಲೋಕಲ್ ಜ್ಞಾನ ಎಲ್ಲ ಕಲಿಸ್ತಾರೆ ನೋಡ್ರಿ, ಅವರು ಗುರು ರೀ. ಅದಕ್ಕಾಗಿ ಆತ್ಮಜ್ಞಾನ ವಿನಾಪಾರ್ಥ ಸರ್ವಕರ್ಮ ನಿರರ್ಥಕ ರೀ. ಅದಕ್ಕಾಗಿ ಆ ಆತ್ಮಜ್ಞಾನವನ್ನು ಆತ್ಮಜ್ಞಾನ ಪ್ರದಾತ ಅಂತ ಹೇಳ್ತಾರೆ ರೀ. ಗುರುವಿಗೆ ಕೊಟ್ಟಿರುವಂತಹ ಗುರುವಿಗೆ ಇವತ್ತಿನ ದಿನ ನಾವೆಲ್ಲರೂ ಸ್ಮರಿಸಿ ಅವರ ಕೃಪೆಗೆ ನಾವೆಲ್ಲರೂ ಪಾತ್ರರಾಗೋಣ. ಹರಿ ಓಂ.